ನಮಸ್ತೆ, ನಾನು ಗಣೇಶ್ ಮಂದರ್ತಿ, ರಂಗಭೂಮಿಯವ. ನಾಟಕ ಗಿಡಕ ಮಾಡಿಕೊಂಡು ಇದ್ದೇನೆ ನೋಡಿ. ನಾವು ನಾಟಕದವರು ಅಂದರೆ ನಟ ನಟಿಯರು, ನಿರ್ದೇಶಕರುಗಳು, ಸಂಗೀತದವರು, ಟೆಕ್ನಿಷಿಯನ್ಸು ಎಲ್ಲ ಒಟ್ಟು ಸೇರಿ ಒಂದು ನಾಟಕ ಅಂತ ಕಟ್ಟುತ್ತೀವಿ. ಹಾಗೇ ಕಟ್ಟಿದ ನಾಟಕ, ನಮ್ಮ ಹುಚ್ಚು ನಮ್ಮ ಸಂಭ್ರಮಕ್ಕೋಸ್ಕರ ಕಟ್ಟಿದ ನಾಟಕ ಕೇವಲ ಅಲ್ಲೇ ಮುಳುಗಿದರೆ ಅದು ಪರ್ಫೆಕ್ಟ್ ಆಗಲ್ಲ. ಅದು ಪ್ರೇಕ್ಷಕರಿಗೆ ತಲುಪಬೇಕಾಗಿದೆ, ಪಸರಿಸಬೇಕಾಗಿದೆ. ಯಾವುದೇ ಒಂದು ರಂಗತಂಡದಲ್ಲಿರುವವರ ಎಲ್ಲರ ಆಶೆ ಏನಿರ್ತದೆ ಅಂತಂದರೆ, ನಾವು ಅಭಿನಯಿಸಬೇಕು, ಕುಣಿಬೇಕು, ಹಾಡಬೇಕು, ಕಾಣಿಸ್ಕೋಬೇಕು ಅಂತ ಇರ್ತದೆ. ಆದರೆ ಬೆಂಗಳೂರಿನಲ್ಲಿ ಇಂತಹ ಒಂದು ತಂಡ ಹುಟ್ಕೋತದೆ. ನಾವು ಕಾಣಿಸ್ಕೋಬೇಕಾಗಿಲ್ಲ. ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಯಾವುದೇ ತಂಡ ಒಂದು ಹೊಸ ನಾಟಕ ಮಾಡಿದರೆ ಅದನ್ನು ಜನರಿಗೆ ತಲುಪಿಸ್ತೀವಿ. ನಾವು ಜನರಿಗೆ ತಲುಪಿಸ್ತೀವಿ ಅನ್ನುವ ಏಕೈಕ ಕಾರಣಕ್ಕೋಸ್ಕರ ಹುಟ್ಟಿಕೊಂಡಿರುವ ತಂಡ ರಂಗವರ್ಸ್ ಬೆಂಗಳೂರು. ರಂಗವರ್ಸ್ ಬೆಂಗಳೂರಿಗೆ ಈಗ 1 ವರ್ಷ ಆಗಿದೆ. ಅವರು ಪ್ರೇಕ್ಷಕರನ್ನ ಹೀಗಂತ ಆಹ್ವಾನಿಸ್ತಾರೆ, ಬನ್ನಿ, ಇಂತಹ ದಿಕ್ಕಿನಲ್ಲಿ, ಇಂತಹ ಹೊತ್ತಿನಲ್ಲಿ, ಇಂತಹ ಒಂದು ತಂಡ, ಇಂತಹ ನಿರ್ದೇಶಕರ ನಿರ್ದೇಶನದಲ್ಲಿ ಒಂದು ನಾಟಕ ಮಾಡ್ತಾ ಇದೆ, ಬನ್ನಿ, ನೀವು ಆ ನಾಟಕವನ್ನು ನೋಡಿ, ಆ ನಾಟಕವನ್ನು ಚಂದಗಾಣಿಸಿಕೊಡಿ ಅಂತ ಆಹ್ವಾನಿಸ್ತಾರೆ. ಎಂಥ ಪ್ರೀತಿ, ಎಂತಹ ಒಂದು ನಿಸ್ವಾರ್ಥ ಪ್ರೀತಿ ಅಲ್ವಾ? ಅಂತಹ ರಂಗವರ್ಸ್ ತಂಡಕ್ಕೆ ಇನ್ನೂ ಹಲವಾರು ಪ್ಲ್ಯಾನ್ಗಳಿವೆ. ಆಯೋಜಕರನ್ನ ಆರ್ಗನೈಸರ್ಸ್ಗಳನ್ನು ಪ್ರೀತಿಸುವ ಕೆಲಸ ನಮ್ಮ ಕಲಾವಿದರದ್ದು ಆಗಬೇಕು. ನಾವು ಅವರನ್ನು ಗೌರವಿಸಬೇಕು, ಪ್ರೀತಿಸಬೇಕು. ಎಂತಹ ದೊಡ್ಡ ಕೆಲಸ ಅಲ್ವಾ ಅವ್ರು ಮಾಡ್ತಿರೋದು. ನಮ್ಮ ನಾಟಕವನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ ಅಲ್ವಾ? ಅಂತಹ ರಂಗವರ್ಸ್ ತಂಡದ ಇನ್ನೂ ಹಲವಾರು ಪ್ಲ್ಯಾನ್ಗಳಿವೆ. ಆ ಎಲ್ಲ ಪ್ಲ್ಯಾನ್ಗಳು ಸಕ್ಸಸ್ ಆಗಲಿ. ಪ್ರೇಕ್ಷಕರಿದ್ದಾರೆ, ಪ್ರೇಕ್ಷಕರಾಗುವವರಿದ್ದಾರೆ. ಬೆಂಗಳೂರಿನ ಎಲ್ಲ ಭಾಗಕ್ಕೂ ನಾಟಕ ಪ್ರೀತಿಯನ್ನು ಬೆಳೆಸುವ ಒಂದು ಕೆಲಸ ಅವರಿಂದ ಆಗಲಿ ಅಂತ ನಾನು ಆಶಿಸ್ತೇನೆ. ನಿಮ್ಮ ಕೆಲಸ ಬಹಳ 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 ದೊಡ್ಡದು. ಥ್ಯಾಂಕ್ ಯು. ಒಬ್ಬ ರಂಗ ಕಲಾವಿದನಾಗಿ ನಾನು ನಿಮಗೆ ಕೃತಜ್ಞತೆಯ ಧನ್ಯವಾದವನ್ನು ಅರ್ಪಿಸ್ತೇನೆ. ನೀವು ಇನ್ನಷ್ಟು ಕೆಲಸ ಮಾಡುವಂತಾಗಲಿ. ಥ್ಯಾಂಕ್ ಯು. ಬಹಳ ಅಪರೂಪವಾದ ಒಂದು ಹೆಸರು ಹಾಗೂ ತಂಡ. ಕನ್ನಡ ರಂಗಭೂಮಿಯಲ್ಲಿ ಯಾವುದೇ ಚಟುವಟಿಕೆ ನಡೆದರೂ ಕ್ವಿಕ್ ಆಗಿ ಅಪ್ಡೇಟ್ ಸಿಗುವಂತಹ ಒಂದು ಇನ್ಸ್ಟಾಗ್ರಾಮ್ ಪೇಜ್, ರಿಲಯಬಲ್ ಇನ್ಸ್ಟಾಗ್ರಾಮ್ ಪೇಜ್. ಆಮೇಲೆ ಹಾಗೆ ದೇ ಆರ್ ಡೂಯಿಂಗ್ ಗಾಡ್ಸ್ ವರ್ಕ್ ಇನ್ ಕನ್ನಡ ರಂಗಭೂಮಿ ಅಂತ ಹೇಳ್ಬೋದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನು ರಾಮ ಸಂಜೀವ, ನಟ ಮತ್ತು ರಂಗ ನಿರ್ದೇಶಕ. ರಂಗವರ್ಸ್ ಸಂಸ್ಥೆಗೆ 1 ವರ್ಷ ತುಂಬಿದೆ ಅಂತ ಕೇಳಿಬಿಟ್ಟು ಬಹಳ ಸಂತೋಷ ಆಯಿತು. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ರಂಗಭೂಮಿಯನ್ನ ಪ್ರಧಾನವಾಗಿಟ್ಟುಕೊಂಡು, ರಂಗಭೂಮಿಯ ಕಾರ್ಯಚಟುವಟಿಕೆಗಳನ್ನ ಪ್ರಧಾನವಾಗಿಟ್ಟುಕೊಂಡು ಜನರಿಗೆ ತಲುಪಿಸುವಂತ ಪ್ರಯತ್ನಗಳನ್ನ ಮಾಡುತ್ತಿರುವ ಪೇಜು ಬಹಳ ಕಡಿಮೆ. ಅಂಥದ್ರಲ್ಲಿ ಕನ್ನಡ ರಂಗಭೂಮಿಯ ಎಲ್ಲಾ ನಾಟಕಗಳನ್ನ, ಕಾರ್ಯಾಗಾರಗಳನ್ನ, ಶಿಬಿರಗಳನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ರಂಗವರ್ಸ್ ಮಾಡ್ತಿದೆ. ಇದರಿಂದ ಸಾಕಷ್ಟು ರಂಗ ತಂಡಗಳಿಗೆ ಸಹಕಾರಿಯಾಗಿದೆ. ಜನರ ತಲುಪುವಲ್ಲಿ ಸಾಕಷ್ಟು ಸಹಕಾರಿಯಾಗಿ ರಂಗವರ್ಸ್ ಕೆಲಸ ಮಾಡ್ತಾ ಇದೆ. ಈ ಯುವ ತಂಡಕ್ಕೆ ಮತ್ತಷ್ಟು ಯಶಸ್ಸು ಸಿಗಲಿ, ನಿಮ್ಮ ಕಾರ್ಯ ಹೀಗೆ ಮುಂದುವರೆಯಲಿ. ಖಂಡಿತವಾಗ್ಲೂ ಇದು ಕನ್ನಡ ರಂಗಭೂಮಿಗೆ ನೀವು ಕೊಡ್ತಿರುವಂತಹ ಒಂದು ಉತ್ತಮ ಕೊಡುಗೆ ಆಗಿದೆ ಕೂಡ. ಮುಂದೆ ಇನ್ನ ಹೆಚ್ಚು ಕೊಡುಗೆ ನಿಮ್ಮಿಂದ ಸಿಗಲಿ ಅಂತ ಹೇಳ್ತಾ, ಹಾಗೆ ಮತ್ತೊಮ್ಮೆ ರಂಗವರ್ಸ್ ತಂಡದ ಎಲ್ಲ ಯುವಕರಿಗೂ, ಇಡೀ ತಂಡಕ್ಕೆ ಧನ್ಯವಾದಗಳು. ಶುಭವಾಗಲಿ. ರಂಗದಲ್ಲಿ ಒಂದು ಮಾತಿದೆ, ಮನುಷ್ಯನನ್ನ ತಾನಿದ್ದಕ್ಕಿಂತ ದೊಡ್ಡದಾಗಿ ತೋರಿಸ್ತಕ್ಕಂಥ ಮಾಧ್ಯಮ ಸಿನಿಮಾ, ಅದೇ ಮನುಷ್ಯನನ್ನ ತಾನು ಇದ್ದಕ್ಕಿಂತ ಸಣ್ಣದಾಗಿ ತೋರಿಸ್ತಕ್ಕಂಥ ಮಾಧ್ಯಮ ಟಿವಿ, ಅದೇ ಮನುಷ್ಯನನ್ನ ತಾನು ಇದ್ದ ಹಾಗೆ ತೋರಿಸ್ತಕ್ಕಂಥ ಮಾಧ್ಯಮ ರಂಗಭೂಮಿ ಮಾತ್ರ. ಅಂದರೆ ಅಲ್ಲಿ ಅಷ್ಟು ಸಾತ್ವಿಕತೆ, ನೈತಿಕತೆ, ಪ್ರಯೋಗಶೀಲತೆ ಎಲ್ಲವೂ ಕೂಡ ನಡೆದಿರುತ್ತೆ. ಅಂತಹ ರಂಗದ ಬಗ್ಗೆ ಒಲವನ್ನು ಮೂಡಿಸ್ಕೊಂಡು ನನ್ನ ಗೆಳೆಯರು ರಂಗವರ್ಸ್ ಅನ್ನೋ ತಂಡವನ್ನು ಕಟ್ಟಿದ್ದಾರೆ. ಅದರ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ರಂಗದ ಒಲವನ್ನು ಹಂಚ್ತಾ ಇದ್ದಾರೆ. ಆ ರಂಗವರ್ಸ್ ಯೂನಿವರ್ಸ್ ಹಾಗೆ ಈ ಎಲ್ಲ ರಂಗಭೂಮಿಯ ಕಲಾವಿದರನ್ನು, ರಂಗಕರ್ಮಿಗಳನ್ನು, ರಂಗಾಸಕ್ತರನ್ನು ಒಳಗೊಂಡು ಇನ್ನೂ ಹೆಚ್ಚೆಚ್ಚು ಬೆಳೆಯಲಿ. ಇಂತಹ ದುರಿತ ಕಾಲದಲ್ಲಿ, ಅಂದರೆ ರಂಗಭೂಮಿಯ ಆಸಕ್ತಿಯನ್ನು ಕಳ್ಕೊಂಡಿರ್ತಕ್ಕಂತಹ ಬೆಂಬಲಿಸುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಇಂತಹ ಒಂದು ರಂಗವರ್ಸ್ ಅನ್ನೋ ತಂಡದ ಮೂಲಕ ರಂಗದ ಪ್ರೀತಿಯನ್ನು ಹಂಚ್ತಿರ್ತಕ್ಕಂತಹ ರಂಗವರ್ಸ್ ತಂಡಕ್ಕೆ ಶುಭವಾಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ವಸಂತ ಕೃಷ್ಣಮೂರ್ತಿ. ರಂಗವರ್ಸ್, a much needed page for Kannada Rangabhoomi.
ವಿ ಆರ್ ಲ್ಯಾಕಿಂಗ್ ಇನ್ ಪ್ರಮೋಷನ್ಸ್, ಅದು ನಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯನೇ. ಬಟ್ ರಂಗಾವರ್ಸ್ ಅವರು ಎಲ್ಲಾ ಟೀಮ್ಗಳನ್ನು ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದಾರೆ, ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ. ಥ್ಯಾಂಕ್ ಯು ಒನ್ಸ್ ಅಗೈನ್, ಕೀಪ್ ಗ್ರೋಯಿಂಗ್. ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ ಅಂಡ್ ಆಲ್ ದಿ ಬೆಸ್ಟ್. ಹಾಯ್, ಹಲೋ, ನಮಸ್ಕಾರ. ನಾನು ಕರ್ಣ, ಥಿಯೇಟರ್ ಆರ್ಟಿಸ್ಟ್. ರಂಗವರ್ಸ್ ಈ ಇನ್ಸ್ಟಾ ಪೇಜ್ ಬಂದು ನಮ್ಮ ಪೇಜ್, ಅಂದ್ರೆ ನಮ್ಮ ಕನ್ನಡ ರಂಗಭೂಮಿಗಳಿಗೋಸ್ಕರ, ಕನ್ನಡ ರಂಗಭೂಮಿ ಅಪ್ಡೇಟ್ಸ್ಗಳಿಗೋಸ್ಕರನೇ ಇರೋ ಪೇಜ್. ಸೊ ಇದಕ್ಕೆ 1 ವರ್ಷ ಆಗಿದೆ, ಅದು ಖುಷಿ ವಿಷಯ. ಅದ್ರ ಜೊತೆಗೆ ಇಂಥ ಥಾಟ್ಸ್ಗಳು ಬಂದ ನಿಮ್ಮಿಬ್ಬರಿಗೆ ಅಭಿನಂದನೆಗಳು, ಅಂದ್ರೆ ಕವನ ಮತ್ತೆ ರಾಜಣ್ಣ ಅವರಿಗೆ. ಸೊ ನಿಮ್ಮ ಈ ನಿಷ್ಕಲ್ಮಶ ಸೇವೆ ನಮ್ಮ ರಂಗಭೂಮಿಗೆ ಅತ್ಯಗತ್ಯವಾಗಿದೆ. ಸೊ ರಂಗಭೂಮಿಯಿಂದ ನೀವು, ನಿಮ್ಮಿಂದ ರಂಗಭೂಮಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ರಂಗಭೂಮಿಯನ್ನೇ ಕೇಂದ್ರವಾಗಿಟ್ಕೊಂಡು 1 ವರ್ಷಗಳ ಕಾಲ ರಂಗಭೂಮಿ ಸಲುವಾಗಿ ಕೆಲಸ ಮಾಡಿರೋ ರಂಗವರ್ಸ್ ತಂಡಕ್ಕೆ, 1 ವರ್ಷನ ಪೂರೈಸಿದ ರಂಗವರ್ಸ್ ತಂಡಕ್ಕೆ, ತಂಡದ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳು. ಶುಭವಾಗಲಿ. ಇನ್ನೂ ಹೆಚ್ಚೆಚ್ಚು ರಂಗಭೂಮಿ ಸಲುವಾಗಿ ಕೆಲಸ ಮಾಡುವಾಗಲಿ ಅಂತ ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಧನ್ಯವಾದಗಳು. ಹಲೋ ರಂಗವರ್ಸ್, ಬಹಳಷ್ಟು ನಾಟಕಗಳನ್ನ ಹೌಸ್ಫುಲ್ ಆಗೋದಕ್ಕೆ ಮೇನ್ ರೀಸನ್ ಆಗಿರೋ ನಿಮ್ಮ ತಂಡ, ಹಾಗೇನೆ ನಾಟಕಗಳನ್ನೇ ನೋಡದೇ ಇರೋರಿಗೆ ನಾಟಕಗಳನ್ನ ತೋರಿಸಿ ನಾಟಕಗಳು ಹೇಗಿರ್ತವೆ ಅಂತ ಪರಿಚಯ ಮಾಡಿಸಿರೋ ನಿಮ್ಮ ತಂಡ 1 ವರ್ಷ ಪೂರೈಸಿದೆ. ಸೊ ಮೆನಿ 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 ಕಂಗ್ರ್ಯಾಚುಲೇಷನ್ಸ್. ಬಹಳನೇ ಖುಷಿ ಆಗ್ತಿದೆ. ಹೀಗೆ ನಿಮ್ಮ ತಂಡ ಇನ್ನೂ ಹೆಚ್ಚು ವರ್ಷಗಳನ್ನ ಪೂರೈಸಲಿ. ಇನ್ನು ಬಹಳಷ್ಟು ಜನ ಬಂದು ನಿಮ್ಮ ತಂಡಕ್ಕೆ ಸೇರ್ಕೊಳ್ಳಿ, ನಾಟಕಗಳನ್ನ ನೋಡ್ತಾ ಇರಿ, ಹಾಗೆ ಎಲ್ಲರಿಗೂ ತಿಳಿಸ್ತಾ ಇರಿ, ರಂಗಭೂಮಿ ಬೆಳೀತಾ ಇರಲಿ. ಥ್ಯಾಂಕ್ ಯು. ನಮಸ್ತೆ, ನಾನು ದುಷ್ಯಂತ್ ಶೆಟ್ಟಿ. ರಂಗವರ್ಸ್, ಹೌದು, ರಂಗವರ್ಸ್ ಯಾರಿಗೆ ತಾನೇ ಗೊತ್ತಿಲ್ಲ. ರಂಗಭೂಮಿಯಲ್ಲಿ ಕಳೆದ 1 ವರ್ಷಗಳಿಂದ ಸತತವಾಗಿ ನಿಸ್ವಾರ್ಥ ಸೇವೆಯಲ್ಲಿ ಕೆಲಸ ಮಾಡುತ್ತಿರುವ ಒಂದು ತಂಡ. ನಾಟಕದ ಪ್ರಮೋಷನ್, ನಾಟಕದ ಮಾರ್ಕೆಟಿಂಗ್ ಹಾಗೂ ಆಯಾ ನಾಟಕಗಳ ತಂಡಗಳ ಜೊತೆಯಾಗಿ ಕೆಲಸ ಮಾಡುತ್ತಿರುವ ಒಂದು ತಂಡ. ಈಗ ರಂಗವರ್ಸ್ಗೆ 1 ವರ್ಷ. ರಂಗವರ್ಸ್ ಹಾಗೂ ರಂಗವರ್ಸ್ ತಂಡಕ್ಕೆ ಅಭಿನಂದನೆಗಳು. ನಿಮ್ಮ ಕೆಲಸಕ್ಕೆ ಒಳ್ಳೆಯದಾಗಲಿ. ಕೀಪ್ ಗ್ರೋಯಿಂಗ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನಾವು ಸದಾ ನಿಮ್ಮ ಮುಂದೆಗೆ ಇರ್ತೇವೆ. ಥ್ಯಾಂಕ್ ಯು. ರಂಗವರ್ಸ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ಗೆ, ಒಂದು ವೇದಿಕೆಗೆ ರಂಗಭೂಮಿಯ ಸೇವೆಯನ್ನು ಮಾಡಲಿಕ್ಕೆ ಹೊರಟಿರುವಂಥ ಒಂದು ತಂಡಕ್ಕೆ 1 ವರ್ಷ ತುಂಬಿದೆ. ಹಾಗಾಗಿ ಮೊದಲನೇ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಪ್ರಯಾಣ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಹೀಗೆ ಮುಂದುವರಿಲಿ. ರಂಗಭೂಮಿಗೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಕೆಲವು ಹವ್ಯಾಸಿ ತಂಡಗಳಿಗೆ ನಾಟಕಗಳನ್ನು ಪ್ರಮೋಟ್ ಮಾಡಲಿಕ್ಕೂ ಅಥವಾ ಕಲಾವಿದರನ್ನು ರೆಕಗ್ನೈಸ್ ಮಾಡಿ ಅವ್ರಿಗೊಂದು ಹುಟ್ಟುಹಬ್ಬದ ಶುಭಾಶಯ ಆಗಿರ್ಬೋದು, ಅಥವಾ ಇಂಥ ನಾಟಕ ಇಂಥ ದಿನ ಇದೆ ಅಂತ ಹೇಳಲಿಕ್ಕೆ ಒಂದು ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿದ್ದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಹಾಗೆ ರಂಗವರ್ಸ್ ತಂಡ. ಆ ಒಂದು ವಿನೂತನವಾದಂಥ ಪ್ರಯತ್ನವೇ ಒಂದು ಕ್ರಿಯಾಶೀಲತೆ ಏನು ಅನ್ನೋದು ತೋರಿಸುತ್ತೆ. ಮೊದಲೆಲ್ಲ ನಾಟಕಗಳಿಗೆ ಪೋಸ್ಟರ್ಗಳ ಮೂಲಕ ಅಥವಾ ಅವರೇ ವೈಯಕ್ತಿಕವಾಗಿ ತಂಡಗಳನ್ನು ಮಾಡಿಕೊಂಡು ಹಂಚ್ಕೊಳ್ತಾಯಿದ್ರು, ಪ್ರಚಾರ ಮಾಡ್ತಾಯಿದ್ರು. ಆದರೆ ಇಡೀ ಕನ್ನಡ ರಂಗಭೂಮಿಯನ್ನು ಅಥವಾ ಬೆಂಗಳೂರಿನ ಹವ್ಯಾಸಿ ತಂಡಗಳನ್ನು ಒಂದು ಪ್ಲ್ಯಾಟ್ಫಾರ್ಮ್ನ ಅಡಿಯಲ್ಲಿ ತಂದು ಪ್ರಚಾರ ಮಾಡಲಿಕ್ಕೆ ಮತ್ತು ಇಂಥ ನಾಟಕ ಇದೆ ಅಂತ ಹೇಳಲಿಕ್ಕೆ ನಿಮ್ಮ ಸೇವೆ ಅನನ್ಯವಾದ್ದು. ಸಾಕಷ್ಟು ಲಾಭದಾಯಕವಲ್ಲದ ಅಂತ ಒಂದು ಸೇವೆ. ನಿಮ್ಮ ಕಾರ್ಯ ಹೀಗೆ ಮುಂದುವರಿಲಿ. ಇನ್ನು 100 ವರ್ಷಗಳು ನಿಮ್ಮ ಒಂದು ಯೋಜನೆ, ನಿಮ್ಮ ರಂಗವರ್ಸ್ ತಂಡ ಕಾಣಲಿ ಅಂತ ಹೇಳ್ತಾ ಶುಭಾಶಯಗಳು. ಆಲ್ ದಿ ಬೆಸ್ಟ್. ನಮಸ್ಕಾರ. ರಂಗವರ್ಸ್ ತಂಡಕ್ಕೆ ಮೊದಲನೇ ವರ್ಷದ ಹೃತ್ಪೂರ್ವಕ ಶುಭಾಶಯಗಳು. ನಿಮ್ಮ ಈ ಕಲೆಪರ ಬದ್ಧತೆ ಇನ್ನೂ ಹೆಚ್ಚು ಕಲಾವಿದರನ್ನು ಪ್ರೋತ್ಸಾಹಿಸ್ತಾ ರಂಗಭೂಮಿಯಲ್ಲಿ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿ ಅಂತ, ಪ್ರೋತ್ಸಾಹ ನೀಡಲಿ ಅಂತ ಆಶಿಸ್ತಾ ನಿಮಗೆ ಮೊದಲನೇ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ರಂಗಭೂಮಿಯಲ್ಲಿ ತುಂಬ ಕಡಿಮೆ ಈ ಥರ ಒಂದು ಟೀಮ್ ಸಿಗೋದು. ಅಂದರೆ ಕಲಾವಿದರು ಮರೆತರೂ ಇವ್ರು ನೆನಪಿಸ್ಕೊಂಡು ಅವ್ರ ಬರ್ಡೇ ದಿನ ಅವ್ರಿಗೆ ಪುಸ್ತಕ ನೀಡೋದ್ರಿಂದ ಅಥವಾ ಅವ್ರ ಫೋಟೋನ ಅವ್ರ ಪೇಜಲ್ಲಿ ಹಾಕೋದ್ರಿಂದ ಆ ಕಲಾವಿದನಿಗೆ ಏನೋ ಒಂಚೂರು ಅಲ್ಪ ಸ್ವಲ್ಪ ಪ್ರೋತ್ಸಾಹ ನೀಡಿದಂಗೆ ಅವನಿಗೂ ಒಂದು ಸ್ಪಾರ್ಕ್ ಬರುತ್ತೆ. ಅಂದರೆ ರಂಗಭೂಮಿಗೆ ನಾವೇನು ಕೊಟ್ಟು ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೋ, ರಂಗಭೂಮಿಲಿ ನಮಗೇನು ಸಿಕ್ತು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ ನಿಟ್ಟಿನಲ್ಲಿ ರಂಗವರ್ಷ ತುಂಬ ಕೆಲಸ ಮಾಡ್ತಿದೆ, ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತ ಆಶಿಸ್ತಾ ಹ್ಯಾಪಿ 1 year ಆ್ಯನಿವರ್ಸರಿ ತಿಳಿಸ್ತಾ ನಮಸ್ಕಾರ. 1 ವರ್ಷದಿಂದ ರಂಗಭೂಮಿಯ ಎಲ್ಲಾ ಚಟುವಟಿಕೆಗಳಿಗೆ ಸ್ಪಂದಿಸುತ್ತಾ ಅದಕ್ಕೆ ಬೆಂಬಲ ನೀಡುತ್ತಾ ಬರ್ತಾ ಇರೋ ರಂಗವರ್ಸೆಗೆ ಇವತ್ತಿಗೆ 1 ವರ್ಷ ತುಂಬ್ತಾ ಇದೆ. ಇದು ಇಡೀ ರಂಗಭೂಮಿಗೆ ಒಂದು ಖುಷಿಯ ವಿಚಾರ. ರಂಗಭೂಮಿಯ ಎಲ್ಲಾ ಚಟುವಟಿಕೆಗಳನ್ನ ಇನ್ಸ್ಟಾಗ್ರಾಮ್ಗೆ ತರ್ತಾ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ರಿಫ್ಲೆಕ್ಟ್ ಮಾಡ್ತಾ ನಾವು ಹಾಕೋ ಪ್ರತಿಯೊಂದಕ್ಕೂ ನಮ್ಮ ಜೊತೆ ಸೇರ್ತಾ
ಸ್ಪಂದಿಸ್ತಾ ಇರೋ ನಿಮಗೆ ಇನ್ನಷ್ಟು ಬೆಂಬಲ ಸಿಗ್ಲಿ, ನಾವು ನಿಮ್ ಜೊತೆಗಿರ್ತೀವಿ, ನೀವು ನಮ್ ಜೊತೆಗಿರ್ರಿ. ರಂಗಭೂಮಿಯನ್ನ ಇನ್ನೂ ದೊಡ್ಡದಾಗಿ ಬೆಳೆಸೋಣ. ವರ್ಷದ ವಾರ್ಷಿಕೋತ್ಸವ ಆಚರಿಸ್ತಾ ಇರೋ ರಂಗವರ್ಸ್ ಪೇಜ್ ಹಾಗೂ ಪೇಜ್ ಅಡ್ಮಿನ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಈ ರಂಗಭೂಮಿಯ ಸೇವೆ ಮತ್ತು ನಿಮ್ಮ ವರ್ಕ್ ಏನಿದೆ, ರಂಗಭೂಮಿಯ ಚಟುವಟಿಕೆಗಳನ್ನ ಹಾಗೂ ಪ್ರದರ್ಶನಗಳನ್ನ ಪಬ್ಲಿಸೈಸ್ ಮಾಡೋ ಚಟುವಟಿಕೆ ಏನಿದೆ ಅದು ನಿರಂತರವಾಗಿ ಸಾಗ್ತಾ ಇರಲಿ. ಥ್ಯಾಂಕ್ ಯು ಅ ಲಾಟ್ ಫ್ರಮ್ ಟು ಥಿಯೇಟರ್ ಆರ್ಟಿಸ್ಟ್ಸ್. ವಿ ರಿಯಲಿ ಫೀಲ್ ದ್ಯಾಟ್ ನೀವೇನು ಮಾಡ್ತಾ ಇರೋದು ತುಂಬ ಒಳ್ಳೆಯ ಕೆಲಸ. ಥ್ಯಾಂಕ್ ಯು. ನಮಗೆ ರೆಕಗ್ನಿಷನ್ ಸಿಗ್ತಾ ಇರಲಿಲ್ಲ ಎಷ್ಟು ವರ್ಷ ನಾವು ಅನ್ಕೋತಾ ಇದ್ದೆ, ನಾನು ಪರ್ಸ್ನಲಿ, ಬಿಕಾಸ್ ಥಿಯೇಟ್ರ್ ಅನ್ನೋದು ತುಂಬ ಹಿಂದುಳಿದಿರೋ ಒಂದು ಕಲೆ ಅಂತ ಅನಿಸುತ್ತೆ ರೀಸೆಂಟ್ಲಿ. ಸೊ ನಿಮ್ಮಿಂದ ಅದು ತುಂಬ ಜನ ನೋಡ್ತಾ ಇದ್ದಾರೆ, ತುಂಬ ಜನ ಕಲಿತಾ ಇದ್ದಾರೆ, ಆ್ಯಂಡ್ ಒಂದು ಸೆನ್ಸ್ ಆಫ್ ಯೂನಿಟಿ ಕೂಡ ಬಿಲ್ಡ್ ಆಗ್ತಾ ಇದೆ ಅಮಾಂಗ್ ಥಿಯೇಟರ್ ಫ್ರೆಟರ್ನಿಟಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು. 1 ವರ್ಷ ಆಗಿದಂತ ರಿಯಲೈಸ್ ಆಗಲಿಲ್ಲ ಆ್ಯಕ್ಚುಲಿ. ವಾಸ್ ಅ ಗ್ರೇಟ್ ಸ್ಟಾರ್ಟ್. ವೆರಿ ಗುಡ್ ಜಾಬ್ ಟು ರಾಜು ಸರ್ ಇಲ್ಲ ಕವನ ಅವ್ರು ಆಗಿರಲಿ, ಆರ್ ಐ ಥಿಂಕ್ ದೆರ್ ಆರ್ ಅ ಲಾಟ್ ಮೋರ್ ಪೀಪಲ್ ದ ಪೇಜ್ ಹಿಂದೆ. ಸೊ ತುಂಬ ಅಂದರೆ ಆಲ್ ದ ಆ್ಯಕ್ಟಿವಿಟೀಸ್ ಏನೇನು ಆಗುತ್ತೆ ಥಿಯೇಟರ್ದು, ಇವಾಗ ಹೊಸ ನಾಟಕಗಳು ಪ್ರದರ್ಶಿಸೋದಾಗಲಿ, ಎಕ್ಸೆಪ್ಟ್ ಫಾರ್ ಪೋಸ್ಟರ್ಸ್ ನಮ್ಗೆ ಅದು ಅಷ್ಟು ರೀಚ್ ಆಗ್ತಿರಲಿಲ್ಲ, ಜನಕ್ಕಾಗಲಿಲ್ಲ, ನಮಗಾಗಲಿ. ಸೊ ಇಟ್ಸ್ ಅ ಗ್ರೇಟ್ ಥಿಂಗ್ ಯು ಗೈಸ್ ಡೂ ಇಟ್. ಒಳ್ಳೆದು. ಆ್ಯಂಡ್ ಬರ್ತ್ಡೇಸ್ ಎಸ್ಪೆಷಲಿ, ಅದು ಸ್ಪೆಷಲ್ ಮೆನ್ಷನ್. ತುಂಬ ಖುಷಿ ಆಗುತ್ತೆ ಇವಾಗ ನಮಗಾದ್ರೂ ಇನ್ನೊಬ್ಬರು ಬರ್ಡೇ ಗೊತ್ತಾಗುತ್ತೆ. ಇಟ್ಸ್ ಒಂದು ರೆಕಗ್ನಿಷನ್ ಸಿಕ್ಕಂಗೆ ಆಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಹೀಗೆ ಪೇಜು ನಡೀತಾ ಇರಲಿ, ನೀವು ಬೆಳೀತಾ ಇರಲಿ. ಥ್ಯಾಂಕ್ ಯು. ನಮಸ್ಕಾರ ರಂಗವರ್ಷ ತಂಡದವರಿಗೆ. 1 ವರ್ಷ ಪೂರೈಸಿದ್ದೀರಾ, ಅದಕ್ಕೆ ಶುಭಾಶಯಗಳು. ನೀವು ಪುಸ್ತಕಗಳ ಪ್ರೇಮಿ ಅಂತ ಎಲ್ಲರಿಗೂ ಗೊತ್ತು. ಅಷ್ಟೇ ಅಲ್ಲದೆ ನೀವು ನಾಟಕಗಳ ಪ್ರೇಮಿ ಅಂತಲೂ ಗೊತ್ತು. ಬರೀ ನೀವುಗಳು ಬರೋದಲ್ಲದೆ ನಿಮ್ಮ ಸ್ನೇಹಿತರನ್ನು ಕರೆತರ್ತೀರ. ಇದು ತುಂಬ ಅವಶ್ಯಕವಾಗಿದೆ. ನೀವು ಮಾಡುತ್ತಿರುವ ಸೇವೆ ರಂಗಭೂಮಿಗೆ ಅಗಾಧ. ಹೀಗೆ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ರಂಗಭೂಮಿಯಲ್ಲಿರುವ ಎಲ್ರಿಗೂ ರಂಗವರ್ಸ್ ಅನ್ನುವಂಥ ಒಂದು ತಂಡದ ಪರಿಚಯ ಇರಬಹುದು. ಈ ಕಲಾವಿದರನ್ನು ಗುರುತಿಸುವುದು ಹಾಗೂ ರಂಗಭೂಮಿಯ ಚಟುವಟಿಕೆಗಳೆಲ್ಲೆಲ್ಲ ನಡೆಯುತ್ತಿದೆ ಅನ್ನೋದನ್ನು ಜನರಿಗೆ ಪರಿಚಯಿಸೋದಕ್ಕೆ ಅಂತ ಶುರು ಮಾಡಿರುವಂತಹ ಒಂದು ಪೇಜು. ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ಸಿನಿಮಾ ಸೆಲೆಬ್ರಿಟಿಗಳನ್ನು ಗುರುತಿಸಿ ಅವರಿಗೆ ಬರ್ಡೇ ವಿಶ್ಗಳನ್ನು ಮಾಡೋದು ಸಹಜವಾಗಿ ನಮಗೆ ಕಾಣಿಸುವಂಥ ವಿಚಾರ. ಆದರೆ ರಂಗಭೂಮಿಯ ಕಲಾವಿದರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗೋದು ಹಾಗೂ ಅವರನ್ನು ಗುರುತಿಸುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ. ಹಾಗೆ ರಂಗಭೂಮಿಯ ಕಾರ್ಯಕ್ರಮಗಳು ಎಲ್ಲೆಲ್ಲ ನಡೀತಾ ಇದೆ ಅನ್ನುವಂಥ ಅಪ್ಡೇಟ್ ಕೊಡೋದಕ್ಕೆ ಒಂದು ಸರಿಯಾದಂತಹ ಒಂದು ಪೇಜ್ ಇರುವಂಥದ್ದು ಭಾಳ ಮುಖ್ಯ. ಸೊ ಈ 2 ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಿದ್ದಾರೆ. ಈ ತಂಡ ಯಶಸ್ವಿಯಾಗಿ ತಮ್ಮ ಕಾರ್ಯಗಳನ್ನು ಮುಂದುವರಿಸ್ತಾ ಹೋಗಲಿ. 1 ವರ್ಷ ಪೂರೈಸಿದ್ದಕ್ಕೆ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸಂಚಯ ಬೆಂಗಳೂರಿನಿಂದ ನಾನು ನಿಮ್ಮ ಉಮಾಶಂಕರ್. ಇತ್ತೀಚಿನ ದಿನಗಳಲ್ಲಿ ರಂಗ ತಂಡ ಹಾಗೂ ರಂಗ ಹವ್ಯಾಸಿಗಳು, ನಾಟಕಗಳು ಹಾಗೂ ಬಹಳಷ್ಟು ರಂಗ ಕಲಾವಿದರಿಗೆ ಪ್ರೋತ್ಸಾಹ, ಬೆಂಬಲ ಮತ್ತು ಬಹಳಷ್ಟು ಸಪೋರ್ಟ್ ಮಾಡ್ತಿರೋ ಒಂದು ಪೇಜ್ ಇದೆ. ಆ ಪೇಜ್ ಹೆಸರು ರಂಗವರ್ಸೆ ಅಂತ. ಈ ರಂಗವರ್ಸೆ ಇನ್ಸ್ಟಾಗ್ರಾಮ್ ಅಲ್ಲಿರೋ ಪೇಜ್ ನ ಬಹಳಷ್ಟು ಯಂಗ್ಸ್ಟರ್ಸ್ ಸೇರಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಆಡಿಯನ್ಸ್ಗಾಗ್ಲಿ ಅಥವಾ ಬೇರೆ ಕಾಮನರ್ಸ್ಗಾಗ್ಲಿ ಈ ಪೇಜ್ ಬಹಳಷ್ಟು ರೀಚ್ ಕೊಡ್ತಾ ಇದೆ. ಹಾಗೂ ರಂಗಭೂಮಿ ರಿಲೇಟೆಡ್ ಅಪ್ಡೇಟ್ಸ್, ಕಲಾವಿದರ ಅಪ್ಡೇಟ್ಸ್ ಎಲ್ಲ ಈ ಪೇಜ್ ನ ಮುಖಾಂತರ ಕೊಡ್ತಾ ಇದೆ. ಬನ್ನಿ ನಾವು ನೀವು ಎಲ್ಲರೂ ಸೇರಿ ರಂಗವರ್ಸೆ ಪೇಜ್ ನ ಲೈಕ್, ಶೇರ್ ಅಂಡ್ ಫಾಲೋ ಮಾಡೋಣ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ರಾಜ್ಗುರು ಹೊಸಕೋಟೆ. ರಂಗವರ್ಸ್ ವರ್ಷದ ಸಂಭ್ರಮದಲ್ಲಿದೆ. ನನ್ನ ಪ್ರತಿ ನಾಟಕಗಳ ಪೋಸ್ಟರ್ಗಳಾಗಿರ್ಬೋದು, ನಾಟಕದ ಪ್ರಚಾರ ಆಗಿರ್ಬೋದು, ನನ್ನ ಆತ್ಮೀಯ ಗೆಳೆಯರ ನಾಟಕಗಳ ಪ್ರಚಾರಕ್ಕೆ, ಆಮೇಲೆ ಹೆಚ್ಚಿನ ಜನ ನಾಟಕದ ಸಂಪರ್ಕವನ್ನು ಇಟ್ಕೊಳ್ಳೋದಕ್ಕೆ ಎಷ್ಟೋ ಸಾರಿ ರಂಗವರ್ಸ್ ತಂಡ ಸೇತುವೆ ಆಗಿ ನಿಂತಿದೆ. ಪ್ರೇಕ್ಷಕರಿಗೂ ಹಾಗೂ ನಾಟಕಕಾರರಿಗೂ ಮಧ್ಯದಲ್ಲಿ ಸೇತುವೆ ಆಗೋದು ತುಂಬಾ ದೊಡ್ಡ ಮನಸ್ಸು.
ಅಂತಹ ದೊಡ್ಡ ಮನಸ್ಸನ್ನ ಸದಾಕಾಲ ರಂಗವರ್ಸ್ ತಂಡ ಮಾಡುತ್ತೆ. ಆ ತಂಡಕ್ಕೆ ಈ ವರ್ಷದ ಹೆಜ್ಜೆ ಇಡ್ತಾ ಇರೋದಕ್ಕೆ, ಒಂದು ವರ್ಷವನ್ನು ಪೂರೈಸಿರೋದಕ್ಕೆ ರಂಗಪಯಣ ತಂಡ, ರಾಜಗುರು ಹೊಸಕೋಟೆ ಹಾಗೂ ನಯನ ಸೋಡ ಕಡೆಯಿಂದ ಅವರಿಗೆ ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನ್ ಕಿರಣ್. ಖುಷಿ ವಿಚಾರ ಏನು ಅಂದ್ರೆ, ನಮ್ಮ ರಂಗವರ್ಷ ಇನ್ಸ್ಟಾ ಪೇಜ್ 1 ವರ್ಷ ಪೂರೈಸಿದೆ. ಈ ಪೇಜ್ ಅಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟ ಪ್ರತಿಯೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಎಸ್ಪೆಷಲಿ ಕವನ ಮತ್ತೆ ರಾಜಣ್ಣ, ಈ ನಿಮ್ಮ ಪ್ರೀತಿಯ ಸೇವೆ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಒಳ್ಳೇದಾಗಿ.